ಹಾಸನದಲ್ಲಾಯಿತು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಮತ್ತೊಬ್ಬ ನಾಯಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿನ. ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಡಿಸೆಂಬರ್ 26, 27ರಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ. ಚೆನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ. ಇದನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27. ಹಾಸನದಲ್ಲಾಯಿತು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಮತ್ತೊಬ್ಬ ನಾಯಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿನ. ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಡಿಸೆಂಬರ್ 26, 27ರಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ. ಚೆನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ. ಇದನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27. ಹಾಸನದಲ್ಲಾಯಿತು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಮತ್ತೊಬ್ಬ ನಾಯಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿನ. ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಡಿಸೆಂಬರ್ 26, 27ರಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ. ಚೆನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ. ಇದನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27. ಹಾಸನದಲ್ಲಾಯಿತು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಮತ್ತೊಬ್ಬ ನಾಯಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿನ. ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಡಿಸೆಂಬರ್ 26, 27ರಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ.
ಚನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ ಇದನ್ನು ಅದ್ಧೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27. ಹಾಸನದಲ್ಲಾಯಿತು, ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಮತ್ತೊಬ್ಬ ನಾಯಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿನ. ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಡಿಸೆಂಬರ್ 26, 27ರಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ. ಚನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ ಇದನ್ನು ಅದ್ಧೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27. ಹಾಸನದಲ್ಲಾಯಿತು, ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈಗ ಮತ್ತೊಂದು ಕಡೆ ಕುಂದಾನಗರಿಯಲ್ಲಿ ಮತ್ತೊಬ್ಬ ನಾಯಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿನ. ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಡಿಸೆಂಬರ್ 26, 27ರಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್. ಅಧಿವೇಶನ ಸಿದ್ಧತೆ ಪರಿಶೀಲಿಸಿದ್ದಾರೆ ಸಚಿವ ಜಾರಕಿಹೊಳಿ. ಚನ್ನಮ್ಮ ವೃತ್ತ ಸೇರಿದಂತೆ ಹಲವೆಡೆ ಭೇಟಿ ಪರಿಶೀಲನೆ ಮಾಡಿದ್ದಾರೆ. 1924ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾಗಿಯಾಗಿದ್ದರು. ಹೀಗಾಗಿ ಅದ್ದೂರಿ ಶತಮಾನೋತ್ಸವಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ. ಶಾಸಕ ಆಶಿಫ್ ಸೇಠ್, MLC ಚನ್ನರಾಜ್ ಹಟ್ಟಿಹೊಳಿ ಸಾಥ್ ಕೊಟ್ಟಿದ್ದಾರೆ. 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಕಾರ್ಯಕ್ರಮ ಅದಾದ ಬಳಿಕ 2024ರಲ್ಲಿ ನಡೀತಾ ಇರೋದು. ಅಂದರೆ ಅಲ್ಲಿಗೆ 100 ವರ್ಷದ ಬಳಿಕ ನಡೆಯುತ್ತಿರುವಂಥ ಶತಮಾನೋತ್ಸವ ಇದು. ಕಾಂಗ್ರೆಸ್ ಅಧಿವೇಶನದ ದಿನ ಇದನ್ನು ಅದ್ಧೂರಿಯಾಗಿ ಮಾಡಬೇಕಂತೇಳಿ ಈಗಾಗಲೇ ಸಕಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಕುಂದಾನಗರಿಯಲ್ಲಿ, ಬೆಳಗಾವಿಯಲ್ಲಿ ಕೈ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಡಿಸೆಂಬರ್ 26, 27.